ಹಲೋ ಎವ್ರಿವಾನ್, ಥ್ಯಾಂಕ್ ಯು ಸೋ ಮಚ್. ನಾನು ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನಿವತ್ತು ಶನಿವಾರದ ಬಗ್ಗೆ ಎಪಿಸೋಡ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಶನಿವಾರ ಸುದೀಪ್ ಸರ್ ಬರ್ತಾರಲ್ವ, ಅವ್ರು ಮಾತಾಡೋ ಪಾಯಿಂಟ್ಸ್ ಎಲ್ಲ ವ್ಯಾಲಿಡ್ ಅಂದರೆ ಕಂಟೆಸ್ಟೆಂಟ್ಸ್ಗೆ ಏನಾದರೂ ಯೂಸ್ ಆಗಂಗಿತ್ತಾ, ಇಲ್ಲಾಂದರೆ ಏನಾದರೂ ಡಿಸ್ಕಷನ್ ಮಾಡೋ ಪಾಯಿಂಟ್ಸ್ ಏನಾದರೂ ಡಿಸ್ಕಷನ್ ಮಾಡಿದ್ರಾ, ಇಲ್ಲಾಂದರೆ ಸುಮ್ಮನೆ ಯೂಸ್ಲೆಸ್ ವಿಷಯ ಎಲ್ಲ ಮಾತಾಡಿಬಿಟ್ಟು ಸ್ಯಾಟರ್ಡೇ ಎಪಿಸೋಡ್ ಮುಗಿಸಿದ್ರು ಅಂತ ನಿಮ್ಗೆ ಅನಿಸುತ್ತಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನನ್ನ ಒಪಿನಿಯನ್ಗೆ ಬಂದರೆ ಹೌದು, ಯಾವುದು ಅಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಸ್ಯಾಟರ್ಡೇ ಎಪಿಸೋಡಲ್ಲಿ ಡಿಸ್ಕಷನ್ ಮಾಡಬೇಕಾಗಿರೋ ಅಂಥ ಪಾಯಿಂಟ್ಸ್ ಈ ಸಲ ಸುದೀಪ್ ಸರ್ ಮಾಡಿದರು ಅಂತ ನನಗೆ ಅನ್ನಿಸ್ಲಿಲ್ಲ. ಸ್ಟಾರ್ಟಿಂಗ್ ಬರ್ತಾನೆ ಎಲ್ಲ ಕಂಟೆಸ್ಟೆಂಟ್ಸ್ನೂ ಒಪಿನಿಯನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಬಿಗ್ ಬಾಸ್ ಒಂದು ಕಂಟೆಸ್ಟೆಂಟ್ಸ್ ಒಪಿನಿಯನ್ನ ಕೇಳಿಕೊಂಡು ಫೈನಲಿಸ್ಟ್ನ ಸೆಲೆಕ್ಟ್ ಮಾಡಿದ್ದು ಕರೆಕ್ಟಾ ಅಂತ ಕೇಳ್ತಾರೆ. ನನಗಿದು ಹೆಂಗೆ ಅನ್ನಿಸ್ತು ಅಂದರೆ, ಆಚೆ ಆಡಿಯನ್ಸ್ ಎಲ್ಲನೂ ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡಿದರು ಅಂತೆಲ್ಲ ರನ್ ಆಗ್ತಿದೆಯಲ್ಲ, ಅದು ಪ್ರೂವ್ ಮಾಡೋಕ್ಕೆ, ಅಂದರೆ ಅದು ತಪ್ಪು, ಆಡಿಯನ್ಸ್ ಒಪಿನಿಯನ್ ತಪ್ಪು, ಬಿಗ್ ಬಾಸ್ ಏನು ಮಾಡಿದ್ರು ಒಂದು ರೀಸನ್ಗೆ ಮಾಡ್ತಾರೆ ಅಂತ ಸ್ಪಷ್ಟನೆ ಕೊಡೋಕ್ಕೆ ಈ ಸ್ಯಾಟರ್ಡೇ ಎಪಿಸೋಡ್ನ ಕಂಡಕ್ಟ್ ಮಾಡ್ದಂಗೆ ನನಗನ್ನಿಸ್ತು. ಯಾಕಂದರೆ ಅದು ಕ್ಲಿಯರಾಗಿ ಕಾಣಿಸುತ್ತೆ, ಪ್ರತಾಪ್ ಅವರು ನಾಮಿನೇಷನಲ್ಲಿ ನೆಕ್ಸ್ಟ್ ವೀಕ್ ಇರಬೇಕು, ಆಡಿಯನ್ಸ್ನ ರೆಚ್ಚಿಗೇಳಿಸ್ಬೇಕು, TRP ತೊಗೋಬೇಕು ಅಂತಲೇ ಬಿಗ್ ಬಾಸ್ ಈ ಡಿಸಿಷನ್ ಮಾಡಿರೋದು ಅಂತ ಆಡಿಯನ್ಸ್ಗೂ ಕೂಡ ತುಂಬ ಗೊತ್ತಿದೆ ಚೆನ್ನಾಗೇ. ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಹಾಕಿ ಮುಂಚೆನೇ ಬಿಗ್ ಬಾಸ್ ಹೇಳಿರ್ತಾರೆ, ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿರ್ತಾರೋ ಅದರಲ್ಲಿ ಯಾವುದಾದ್ರೂ ಒಬ್ಬ ಸ್ಪರ್ಧಿ ಹೋಗ್ತಾರೆ ಫೈನಲ್ಗೆ ಅಂತಲೇ ನಾವು ಹೇಳಿರೋದು. ಇದನ್ನು ನಮಗೆ ಗೊತ್ತು, ಕಂಟೆಸ್ಟೆಂಟ್ಸ್ಗೂ ಗೊತ್ತು, ಆಡಿಯನ್ಸ್ಗೆ ಗೊತ್ತಿರಲಿ ಅಂತ ಪರಿಚಯ ಮಾಡಿಸ್ತೀನಿ ಅಂತ ಒಂದು ಕವರಪ್ ಶೋ ಹಾಕಿ ಹೇಳ್ದಂಗೆ ನನಗೆ ಅನ್ನಿಸ್ತು. ಇದು ನನ್ನ ಒಪಿನಿಯನ್. ನಿಮ್ಮ ಒಪಿನಿಯನ್ ಏನು ಅನ್ನಿಸ್ತು? ಇದನ್ನೇ ಅರ್ಧ ಗಂಟೆ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಮಾಡಿ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಸೆಕೆಂಡ್ ಪಾಯಿಂಟಿಗೆ ಬರೋದಾದರೆ, ಕಾರ್ತಿಕ್ ಮತ್ತು ಸಂಗೀತ ಯಾಕೆ ಜಗಳಾಡ್ತಿದ್ದಾರೆ, ಸಂಗೀತ ಬಯಾಸ್ಡ್ ಆಗಿದ್ದಾರಾ ಅಂತೆಲ್ಲ ಡಿಸ್ಕಷನ್ ಬರುತ್ತೆ. ನನಗೆ ಎಪಿಸೋಡಲ್ಲಿ ಅದು ಅವಶ್ಯಕತೆನಾ ಅಂತ ನನಗನ್ನಿಸ್ತು. ಯಾಕಂದರೆ ಇಟ್ ಈಸ್ ಸೋ ಎವಿಡೆಂಟ್, ಅವರು ಕಾರ್ತಿಕ್ ಅವರು ಮತ್ತು ಸಂಗೀತ ಅವರು ಜಸ್ಟ್ ಫ್ರೆಂಡ್ಸ್ ಆಗಿದ್ದು ಇವಾಗ ಜಸ್ಟ್ ಎನಿಮೀಸ್ ಥರ, ಅಂದರೆ ಇವ್ರಿಗಾಗಲ್ಲ ಇವ್ರಿಗಾಗಲ್ಲ ಅಂತ ಜಗಳ ಮಾಡ್ಕೊಳ್ತಾ ಇದ್ದಾರೆ. ಅದು ಅಷ್ಟು ಸೀರಿಯಸ್ ಏನಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಅಲ್ಲಿ ಡಿಸ್ಕಷನ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಅನ್ನೋದು ನನ್ನ ಒಪಿನಿಯನ್ನು. ಸುಮ್ಮನೆ ಸ್ಯಾಟರ್ಡೇ ಎಪಿಸೋಡ್ನ ಹೆಂಗಾದರೂ ಮಾಡಿ ಮುಂದಕ್ಕೆ ಹಾಕಬೇಕು ಅಂತ ಟಾಪಿಕ್ ಬರ್ಕೊಂಡು ಬಂದು ಮಾತಾಡ್ದಂಗೆ ಅನ್ನಿಸ್ತು. ಆ ಟಾಪಿಕ್ ಹೋಗಲಿ, ಅದಕ್ಕಾದರೂ ಫುಲ್ ಟಾಪಿಕ್ ಇದ್ರಾ? ಇಲ್ಲ. ಅಲ್ಲಿಂದ ತುಕಾಲಿ ಹತ್ರ ಹೋದರು, ಯಾರು ತಂದಾಕ್ತಾರೆ ಯಾರು ತಂದಾಕಲ್ಲ ಅಂತ ಪಾಯಿಂಟ್ ಬಂತು. ತುಕಾಲಿಯವ್ರ ಹತ್ರ ಮಾತಾಡ್ಕೊಂಡು ಒಳ್ಳೆ ಸ್ಯಾಟರ್ಡೇ ಎಪಿಸೋಡ್ ಸಂಡೇ ಥರ ಅನ್ನಿಸ್ತು ನನಗೆ. ಅಲ್ಲಿ ಮಾತಾಡ್ಕೊಂಡು ಮತ್ತೆ ಅಲ್ಲಿಂದ ಟಾಪಿಕ್ ಚೇಂಜ್ ಮಾಡಿಬಿಟ್ಟು ಯಾರನ್ನ ಸೇವ್ ಮಾಡ್ತೀರಿ ಅಂತಂದ್ಬಿಟ್ಟು ನಮ್ರತನ ಸೇವ್ ಮಾಡಿದ್ರು. ಮಾತಾಡೋ ಸೀಕ್ವೆನ್ಸೇ ಮ್ಯಾಚ್ ಆಗಲಿಲ್ಲ, ಡಿಸ್ಕಷನ್ ಮಾಡೋ ಪಾಯಿಂಟ್ಸೇ ಸಿಂಕ್ ಆಗಲಿಲ್ಲ ಅಂತ ನನಗನ್ನಿಸ್ತು ಸ್ಯಾಟರ್ಡೇ ಎಪಿಸೋಡಲ್ಲಿ. ಒಂದೇ ಒಂದು ಪಾಯಿಂಟ್ ಬಂದರೆ, ಕಾರ್ತಿಕ್ಗೆ ಶನಿ ಅಂತ ಕರೆದಿರ್ತಾರಲ್ಲ, ಅದು ನೀವೇ ಕರೆದಿದ್ದು ಅಂತ ತಿಳಿಸ್ಕೊಟ್ಟಿದ್ದು. ಹೌದು, ಕಾರ್ತಿಕ್ ಅವರೇ ಎಪಿಸೋಡಲ್ಲಿ ಏನೋ ತುಕಾಲಿ ಅವರು ವಿನಯ್ ಅಂದರೆ ಇಲ್ಲ ಸಂಗೀತ ಅಂತ ಅವರೇ ಸ್ಟೇಟ್ಮೆಂಟ್ ಮಾಡಿದರು. ಬಟ್ ಅದು ಹೇಳೋ ರೀತಿ ಇತ್ತಲ್ಲ, ತಿರುಗಿಸಿ ಕಾರ್ತಿಕ್ ಅವ್ರನ್ನ ತುಂಬ ಡೌನ್ ಮಾಡಿದರು ಅಂತ ಅನ್ನಿಸ್ತು ಸುದೀಪ್ ಸರ್. ಮತ್ತು ಇನ್ನು ಅದು ಹೆಂಗೆ ಆಡಿಯನ್ಸ್ಗೆ ಅದೇ ಥರ ರೀಚ್ ಆಗುತ್ತೋ ಅಂತ ಲಾಸ್ಟಲ್ಲಿ ಕಾರ್ತಿಕಿಗೆ ಅಡ್ವೈಸ್ ಕೂಡ ಕೊಟ್ಟರು. ಅಂದರೆ ಲೋ ಆಗಬೇಡ್ರಿ, ಜಸ್ಟ್ 2 ವೀಕ್ಸ್ ಅಷ್ಟೇ ಇದೆ ಅಂತ. ಅದು ನೈಸ್ ಕೊಟೇಶನ್ ಅನ್ನಿಸ್ತು ನಮಗೆ. ಕಾರ್ತಿಕ್ ಅವ್ರಿಗೆ ಮಾಡಿದ ತಪ್ಪನ್ನ ಕಾಣಿಸ್ಬಾರ್ದು ಅಂತ ಮುಚ್ಚದಂಗಿತ್ತು. ನಿಮ್ಗೇನು ಅನ್ನಿಸ್ತು? ಲಾಸ್ಟಲ್ಲಿ ಸುದೀಪ್ ಸರ್ ಕಾರ್ತಿಕ್ ಅವ್ರಿಗೆ ಕೊಟ್ಟ ಸಜೆಷನ್ ಹೌದು, ಕಾರ್ತಿಕ್ ಅವ್ರಿಗೆ ತುಂಬ ಬೇಕಾಗಿತ್ತು. ಬಟ್ ಅದೇ ಥರ ಮಾಡೋರು ಕಾರ್ತಿಕ್ ಅವರಿಗೆ ಈ ಥರ ನೀವು ಶನಿ ಅಂದಿದ್ದೀರಾ ಅಂತನ ಬೇರೆ ಥರನೂ ಹೇಳ್ಬೋದಿತ್ತು ಅಂತ ನನಗೆ ಅನ್ನಿಸ್ತು. ಅದ್ರ ಬಗ್ಗೆಯೂ ನಿಮ್ಮ ಒಪಿನಿಯನ್ ಏನಿರುತ್ತೋ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಸುದೀಪ್ ಸರ್ ಅನ್ವಾಂಟೆಡ್ ಡಿಸ್ಕಷನ್ ಮಾಡಿದರು ಅಂತ ನನ್ನ ಒಪಿನಿಯನ್. ಯಾಕಂದರೆ ಮಾಡಬೇಕಾಗಿದ್ದ ಡಿಸ್ಕಷನ್ಸ್ ತುಂಬ ಇತ್ತು. ಎಕ್ಸಾಂಪಲ್, ಸಂಗೀತ ತನಿಷಾನ ಗೇಮಲ್ಲಿ ತೊಗೊಳಕ್ಕೆ ಇಷ್ಟ ಇಲ್ಲದೇ ಇದ್ದರೂ ತೊಗೊಂಡು ರಿಮೂವ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ ರೀತಿ ಅದು ಆ್ಯಕ್ಚುಲಿ ಕರೆಕ್ಟ್ ಅಂತ ಅನ್ನಿಸ್ತಾ ಸಂಗೀತ ಅಂತ ಸಂಗೀತ ಅವರು ಕ್ವಶನ್ ಮಾಡ್ಬೋದಿತ್ತು. ಇನ್ನು ನೆಕ್ಸ್ಟ್ ಒಂದು ಬಂದುಬಿಟ್ಟು ವರ್ತೂರ್ ಸಂತೋಷ್ ಪ್ರತಾಪ್ ಅವ್ರ ಹೆಸರು ಒಂದೇ ಒಂದು ಸಲ ತೊಗೊಂಡಿದ್ದಾರೆ ಅನ್ನೋ ರೀತಿಗೆ, ಅದು ಏನು ತೊಗೊಂಡಿದ್ರು ಅವ್ರು ಹೆಂಗಿದ್ರು ಗೆಲ್ಲಲ್ಲ ಅಂತ ಗೊತ್ತಿದ್ದೂ ಒಂದು ಆಡಿಯನ್ಸ್ ಅಟೆನ್ಷನ್ ಪಡೆಯೋಕ್ಕಾಗಲಿ ಇಲ್ಲ ಪ್ರತಾಪ್ ಒಳ್ಳೆಯವನಾಗಬೇಕಾಗಲಿ ಅಂತಲೇ ಓಟ್ ಹಾಕಿದ್ದು ಅದು ಅಂತ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಆ ಥರ ಓಟ್ ಹಾಕಿ ಮತ್ತು ಪ್ರತಾಪ್ ವರ್ಸ್ಟ್ ಪರ್ಫಾರ್ಮರ್ ತುಕಾಲಿನ ಸೆಲೆಕ್ಟ್ ಮಾಡ್ದ ಅಂತ ಅಂದ ತಕ್ಷಣ ಪ್ರತಾಪ್ ಅವ್ರಿಗೆ ಹೆಂಗೆ ಕಿಚ್ಚಾಡಿದ್ರು ಅಂತಲೂ ಎಲ್ಲರಿಗೂ ಗೊತ್ತು. ಅದನ್ನು ಕೂಡ ಡಿಸ್ಕಸ್ ಮಾಡ್ಬೋದಿತ್ತು.
ಅದು ಬಿಟ್ಟು ಈ ವರ್ತು ಸಂತೋಷ್ ಅವ್ರಿಗೆ ಒಳ್ಳೆತನ ಇದೆ, ಎಲ್ಲರಿಗೂ ಒಳ್ಳೆತನ ಇದೆ, ಮನೆಯವರಿರೋರಿಗೆ, ಜಸ್ಟ್ ವರ್ತು ಸಂತೋಷ್ ಅವರಿಗೆ ಅಲ್ಲ, ಅದನ್ನು ಪೋರ್ಟ್ರೇ ಮಾಡಿದ ರೀತಿ ವರ್ತು ಸಂತೋಷ್ ಅವ್ರಿಗೆ ಒಳ್ಳೆತನ ಇದೆ, ಕಾರ್ತಿಕ್ಗೆ ಒಳ್ಳೆತನ ಇಲ್ಲ, ಈ ಥರ ಮಾಡಿದ್ದಾರೆ ಅನ್ನೋ ಥರ ಪೋರ್ಟ್ರೇ ಇತ್ತು. ಒಟ್ಟು ವರ್ತು ಸಂತೋಷ್ ಅವ್ರಿಗೆ ತುಂಬ ಹೈಪ್ ಕೊಟ್ಟಂಗಂತೂ ನನಗೆ ಈ ವಾರ ಅನ್ನಿಸ್ತು. ಅಷ್ಟೇ ಅಲ್ಲದೆ ಲಾಸ್ಟ್ ಅವರು ವರ್ತು ಸಂತೋಷ್ ಅವ್ರು ಪ್ರತಾಪ್ ಮೇಲೆ ಎಗರಾಡಿದ್ನ ಕ್ವಶನ್ ಮಾಡೋದು ಬಿಟ್ಟು ಪ್ರತಾಪ್ ಅವ್ರನ್ನ ಗ್ರೀನ್ ಲೈಟಾಗಿ ನಿಲ್ಲಿಸಿದಾಗ ವರ್ತು ಸಂತೋಷ್ ಅವ್ರನ್ನ ಯಾಕಂತ ಗೊತ್ತಾಗಲಿಲ್ಲ, ಅದೊಂದು ಸ್ವಲ್ಪ ಆಶ್ಚರ್ಯವಾಗಿತ್ತು ಅಂತ ಹೇಳಿದಾಗ ವರ್ತು ಸಂತೋಷ್ ಅವ್ರಿಗೆ ಸುದೀಪ್ ಸರ್ ಇಟ್ಬಿಟ್ಟು ಇನ್ನೇನು ಮತ್ತು ನೀವು ಅಷ್ಟು ವಾಶ್ರೂಮಲ್ಲಿ ಕಿಚ್ಚಾಡಿದ್ರೆ ಅಂತ ಒಂದು ತಮಾಷೆಗೆ ಹೇಳಿದ್ರಲ್ಲ, ಅದು ನನಗೆ ಶಾಕಿಂಗೇ ಆಯ್ತು ಅಂತಲೇ ಹೇಳ್ಬೋದು. ಮತ್ತು ನಮ್ರತಾಗೆ ಬೂಸ್ಟ್ ಕೊಟ್ಟರು, ವಿಚ್ ಇಸ್ ನೈಸ್. ಯಾಕಂದರೆ ನಮ್ರತಾ ಎಂಟೈರ್ ವೀಕ್ ಡೌನ್ ಆಗಿದ್ರು, ಅಳ್ತಾಯಿದ್ರು, ಅವ್ರಿಗದು ಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತು. ಅದೊಂದು ಸ್ವಲ್ಪ ಗುಡ್ ಅನ್ನಿಸ್ತು. ಇನ್ನು ಬಿಟ್ಟರೆ ನನಗೇನು ಇಂಟ್ರೆಸ್ಟಿಂಗ್ ಆಗಿ ಸಾಟರ್ಡೆ ಎಪಿಸೋಡಲ್ಲಿ ಏನು ಅನ್ನಿಸ್ಲಿಲ್ಲ. ನಿಮಗೇನು ಅನ್ನಿಸ್ತು? ಸುದೀಪ್ ಸರ್ ಯಾವ್ದು ಮಾತಾಡಿದ್ರೆ ಚೆನ್ನಾಗಿರೋದು, ಯಾವ್ದು ಮಾತಾಡಬಾರ್ದಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಗೊತ್ತಿರೋರಿಗೆ ಶೇರ್ ಮಾಡಿ, ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.